ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ಚಿಕನ್ ಡ್ರೈ. ಇದು ನಮಗೆ ಅಂದರೆ ತಿಳಿಸಾರು, ದಾಲ್ ಅಂಥದ್ದೆಲ್ಲ ಮಾಡ್ಕೊಂಡಾಗ ಸೈಡ್ ಡಿಶ್ ಆಗಿ ತೊಗೊಳ್ಬೋದು. ಎಲ್ಲರಿಗೂ ಸಹ ಇಷ್ಟ ಆಗುವಂಥದ್ದು ಚಿಕನ್ ಡ್ರೈ ರೆಸಿಪಿ ಇದು. ಇಲ್ಲಿ ಚಿಕನ್ ತೊಗೊಂಡಿದ್ದೇನೆ ನಾನು, ಒಂದು 300 ಗ್ರಾಮಿನಷ್ಟು ಇರ್ಬೋದು. ಇದು ವಿತ್ ಬೋನ್ ಸಹ ತೊಗೊಳ್ಬೋದು, ವಿದೌಟ್ ಬೋನ್ಲೆಸ್ ಆ ಥರ ಸಹ ತೊಗೊಳ್ಬೋದು. ಇದಕ್ಕೆ ಇಷ್ಟೆಲ್ಲ ಸ್ಪೈಸಸ್ ಬೇಕಾಗ್ತದೆ ನೋಡಿ. ನಾನಿಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೇನೆ, ರೆಡ್ ಚಿಲ್ಲಿ ಪೌಡರ್, ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರು, ಜೀರಾ ಪೌಡರ್, ಮತ್ತು ಧನಿಯಾ ಪೌಡರು, ಕಸೂರಿ ಮೇಥಿ, ಅರಿಶಿಣ ಹುಡಿ, ಉಪ್ಪು ಇಷ್ಟು ಬೇಕಾಗ್ತದೆ. ಹಾಗೆಯೇ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಬೇಕಿದ್ದಕ್ಕೆ. ಈಗ ಚಿಕನ್ ಎಲ್ಲ ಕ್ಲೀನಾಗಿ ತೊಳೆದು ನಾನು ಪೀಸಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ನಿಂಬೆಹಣ್ಣಿನ ರಸ ಬೇಕಾಗ್ತದೆ, ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಒಂದು ವೇಳೆ ನೀವು ಚಿಕನ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ಅರ್ಧ ನಿಂಬೆಹಣ್ಣಿನ ಹೋಳನ್ನು ನೀವು ಹಾಕ್ಕೊಳ್ಬೋದು. ಒಂದು ಅರ್ಧ kg ಅಥವಾ ಒಂದು 3/4 kg ಅಷ್ಟೆಲ್ಲ ತೊಗೊಂಡ್ರೆ ಬೇಕಾಗ್ತದೆ. ಹಾಗೆ ಇವತ್ತು ರೆಸಿಪಿ ಮಾಡ್ತಾ ಇರೋದು ಯಾರು ಗೊತ್ತಾ? ನನ್ನ ಮಗ ಮಾಡ್ತಾ ಇದ್ದಾನೆ, ನಾನು ಮಾಡ್ತಾ ಇಲ್ಲ. ಅಮ್ಮ ನಾನೇ ಮಾಡ್ತೇನೆ ಹೇಳಿದೆ, ಆಯಿತು ಮಾಡ್ಕೊ ಅಂತ ಹೇಳಿದೆ. ಹಾಗೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಸಹ ಹೇಳಿ. ತುಂಬ ಒಳ್ಳೆಯದಾಗಿತ್ತು, ತುಂಬ ಚೆಂದ ರೀತಿಯಲ್ಲಿ ಮಾಡಿದ್ದಾನೆ. ಈಗ ಇದನ್ನೆಲ್ಲ ನಾನಿಲ್ಲಿ ಅವನು ಮಿಕ್ಸ್ ಮಾಡ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೆ, ಅವನು ಮಾಡ್ತಾ ಇದ್ದ. ಕಾರ್ನ್ಫ್ಲೋರ್ ಎಲ್ಲ ಚೆಂದ ಮಾಡಿ ಅದಕ್ಕೆ ಹಿಡಿಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಬೇಕಂತೇಳಿದರೆ ಸ್ವಲ್ಪ ನೀರನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ನೋಡಿ. ಇದನ್ನು ನೀವು ಮ್ಯಾರಿನೇಷನ್ ಮಾಡಿ ಒಂದು 20 ನಿಮಿಷ ಇಟ್ಕೊಳ್ಳಿ. ಅದರ ನಂತರ ನೋಡಿ ಈ ಥರ ತವಾ ಬಿಸಿ ಮಾಡಿ, ನೀವು ತುಪ್ಪ ಆದರೂ ಹಾಕ್ಕೊಳ್ಬೋದು, ಎಣ್ಣೆ ಆದರೂ ಹಾಕ್ಕೊಳ್ಬೋದು. ಬಿಸಿ ಆದ ನಂತರ ನೀವು ಅದ್ರ ಮೇಲೆ ಈಗ ಮ್ಯಾರಿನೇಷನ್ ಮಾಡಿದ್ದು ಪೀಸಸ್ ಉಂಟಲ್ಲ ಅದನ್ನೆಲ್ಲ ನೀವು ಹಾಕ್ಕೊಳ್ಬೇಕು. ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪವೇ ಎಣ್ಣೆ ಸಾಕಾಗ್ತದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿ ಬರ್ತದೆ. ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿದರೆ ಬೇಗ ಅಂದರೆ ಬೇಯ್ತದೆ. ಹಾಗಾಗಿ ತುಂಬ ಒಳ್ಳೆಯದಂತೇಳಿ ತುಂಬ ಒಳ್ಳೆಯದಾಗ್ತದೆ. ಯಾರಾದರೂ ಮಾಡ್ಕೊಳ್ಬೋದು ಇದನ್ನು. ಬ್ಯಾಚುಲರ್ಸ್ ಅಂತೂ ಬೆಸ್ಟ್ ಅಂತ ಹೇಳ್ತೇನೆ ನಾನಿದು. ಒಂದು ಸಿಂಪಲಾಗಿ ಕುಸ್ಕ ರೈಸ್ ಆ ಥರ ಎಲ್ಲ ಮಾಡಿಕೊಂಡ್ರೆ ಸಹ ಸೈಡ್ ಡಿಶ್ ಆಗಿ ಇದನ್ನು ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತೇಳಿ. ಎಲ್ಲ ಮನೇಲಿರುವಂಥದ್ದೇ ಅಲ್ವಾ. ಈಗ ನೀವು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡಿದರೆ ಹೆಲ್ತಿಗೆ ಸಹ ಒಳ್ಳೆಯದು. ಒಬ್ಬರಿಗೆ ಡೀಪ್ ಫ್ರೈ ತಿಂದರೆ ಆಗೋದಿಲ್ಲ, ಅಂದರೆ ಇದು ಥ್ರೋಟ್ ಎಲ್ಲ ಸ್ಟಾರ್ಟ್ ಆಗ್ತದಲ್ಲ, ಅಂಥವರಿಗೆ ಇದು ಸಾಕಾಗ್ತದೆ. ನಿಮಗೆ ಟೋಟಲ್ ಒಂದು 15 ನಿಮಿಷದ ಒಳಗಡೆ ಎಲ್ಲ ಸಹ ಆಗ್ತದೆ ಇದು. ಒಂದು ವೇಳೆ ನಿಮಗೆ 20 ನಿಮಿಷ ನೀವು ಅದನ್ನು ಮಸಾಲೆ ಹಚ್ಚಿ ಇಡಬೇಕಂತೇನಿಲ್ಲ, ಒಂದು 10 ನಿಮಿಷ ಇಟ್ಟರೂ ಸಾಕಾಗ್ತದೆ. ಅಂದರೆ ಅದು ಸ್ವಲ್ಪ ಉಪ್ಪು ಖಾರ ಎಲ್ಲ ಎಳ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರ್ತದಲ್ಲ. ಇದು ಆಲ್ಮೋಸ್ಟ್ ಆಗ್ತಾ ಬಂತು. ಈಗ ಇದರಲ್ಲಿ ನೀವು ಅಂದರೆ ಸ್ವಲ್ಪ ಟರ್ನ್ ಮಾಡಿ ಮಾಡಿ ಹಾಕ್ಕೊಳ್ಬೇಕು, ಗೊತ್ತಾಗ್ತದೆ. ಅಂದರೆ ಒಂದು ಚಾಕು ಅಥವಾ ಏನಾದರೂ ಒಂದು ಟೂತ್ ಪಿಕ್ ಎಲ್ಲ ಇದ್ದರೆ ಸ್ವಲ್ಪ ಪ್ರೆಸ್ ಮಾಡಿದರೆ ಗೊತ್ತಾಗ್ತದಲ್ಲ ಬೆಂದಿದೆ ಇಲ್ಲ ಅಂತೇಳಿ. ಇದೀಗ ಆಗಿದೆ ನೋಡಿ. ಆದ ನಂತರ ನಾನು ಇಲ್ಲಿ ನಿಮಗೆ ಅಂದರೆ ಒಂದು ಇದು ಒಟ್ಟು ಮಾಡಿ ತೋರಿಸ್ತಾ ಇದ್ದೇನೆ. ಸೂಪರಾಗಿ ಬಂದಿದೆ, ತುಂಬ ಟೇಸ್ಟ್ ಸಹ ಆಗಿರ್ತದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂತಂತೇಳಿ ಸಹ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.